ಇವತ್ತು UPSC ರಿಸಲ್ಟ್ ಬಂದಿದೆ. ಕರ್ನಾಟಕದಿಂದ ಕೂಡ ಸಾಕಷ್ಟು ಜನ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ, ಖುಷಿಯಾಗಿದ್ದಾರೆ. ನಮ್ಮ ಜೊತೆ ಆಯ್ಕೆ ಆಗಿರುವಂಥ ಒಬ್ಬರು ಇದ್ದಾರೆ, ಶಶಾಂತ್ NM ಅಂತ. ಅವ್ರನ್ನ ಮಾತಾಡ್ಸೋಣ. ಎಷ್ಟು ಖುಷಿ ಇದೆ, ಎಷ್ಟನೇ ರ್ಯಾಂಕು, ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ತುಂಬ ಖುಷಿ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು, ನಾನು ಇಷ್ಟಪಟ್ಟಿರೋ ಸರ್ವಿಸ್ ಸಿಕ್ಕಿದೆ. ನಾನು 459 ರ್ಯಾಂಕ್ ಬಂದಿದೆ. IPS ಸರ್ವಿಸ್ ಸಿಗುತ್ತೆ ಸರ್. ಪಕ್ಕ IPS ಸಿಗುತ್ತೆ? ಎಸ್ ಸರ್. ಓಕೆ. ಸೊ ಈ ಸಾಮಾನ್ಯ UPSC ಪಾಸ್ ಮಾಡುವಂಥದ್ದು ಅಷ್ಟು ಈಸಿ ವರ್ಕ್ ಅಲ್ಲ. ಅಂದರೆ ಎಷ್ಟು ಡೆಡಿಕೇಶನ್ ಆಗಿ ಎಷ್ಟು ಗಂಟೆ ಓದ್ತಾ ಇದ್ರಿ, ನಿಮ್ಮ ಈ ಹಾರ್ಡ್ ವರ್ಕ್ ಬಗ್ಗೆ? ಸರ್ ನಾನು 2021 ಸ್ಟಾರ್ಟ್ ಮಾಡಿದ್ದು ಪ್ರಿಪ್ರೇಷನ್ನ ಆಫ್ಟರ್ ಮೈ ಡಿಗ್ರಿ. ಸರ್ ನಾನು ಡೈಲಿ 8 to 10 ಅವರ್ಸ್ ಓದ್ತಾ ಇದ್ದೆ ಪ್ರಿಲಿಮ್ಸ್ಗೆ. ಫಾರ್ ಮೇನ್ಸ್ಗೆ ಇಟ್ ಈಸ್ ಎಕ್ಸ್ಟೆಂಡೆಡ್ ಟು ಅನದರ್ 2 ಅವರ್ಸ್ ಎಕ್ಸ್ಟೆಂಡ್ ಮಾಡಿ 12 ಅವರ್ಸ್ ಓದ್ತಾ ಇದ್ದೆ ಸರ್. ಸೊ ರಿಸಲ್ಟ್ ಬಂದಮೇಲೆ ಫ್ಯಾಮಿಲಿಯವ್ರಿಗಂತೂ ವಿಷಯ ಹೇಳಿರ್ತೀರಿ. ಸೊ ಹೆಂಗಿತ್ತು, ನಿಮ್ಮ ತಂದೆ ತಾಯಿ ಆಗಲಿ ಫ್ಯಾಮಿಲಿಯವರು ಎಷ್ಟು ಖುಷಿಪಟ್ಟರು? ಸರ್ ತುಂಬ ಖುಷಿಪಟ್ಟಿದ್ದಾರೆ. ಅವರು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನನ್ನ ಮಗ ಹಳ್ಳಿಯಿಂದ ಬಂದು ಯಾರ ಗೈಡೆನ್ಸು ಸಪೋರ್ಟ್ ಇಲ್ಲದೇ ಇಲ್ಲಿ ಬಂದು ಗೆದ್ದಿದ್ದೇನೆ ಅನ್ನೋದಕ್ಕೆ ಅವ್ರಿಗೆ ತುಂಬ ಖುಷಿ ಇದೆ ಸರ್. ಸೊ 3ನೇ ಅಟೆಂಪ್ಟ್ ಅಂತ ಹೇಳಿದ್ರಿ. ಸೊ ಮೊದಲು ಮತ್ತು 2ನೇದಾಗಲಿ 3ನೇದಾಗಲಿ ಏನು ಇಂಪ್ರೂವೈಸೇಷನ್ ಏನು ಮಾಡ್ಕೊಂಡು? ಸರ್ ಫಸ್ಟು ಅಟೆಂಪ್ಟ್ಸಲ್ಲಿ ಇನ್ನೂ ಕೋಚಿಂಗ್ ಮುಗಿದೇ ಇರೋವಾಗಲೇ ನಾನು ಅಟೆಂಪ್ಟ್ಸ್ನ ಕೊಟ್ಟೆ. ಸೊ ಅಲ್ಲಿ ಅರ್ಥ ಆಯಿತು ನನಗೆ UPSC ಪ್ರಿಪ್ರೇಷನ್ನು ತುಂಬ ಸಮಯನ ತಗೊಳುತ್ತೆ. ಸೊ ನಾವು ಆತರ ಪಡ್ತೀವಿ, ಆ ಆತರ ಇರಬಾರ್ದು. ಅದಕ್ಕೆ ಆದಂಥ ಸಮಯನ ಕೊಟ್ಟು ಪ್ರಿಲಿಮ್ಸ್ಗಾಗಿರ್ಬೋದು, ಮೇನ್ಸ್ಗಾಗಿರ್ಬೋದು, ಫಾರ್ ಇಂಟರ್ವ್ಯೂಗೆ ಶಾಂತಿಯಿಂದ ಟೈಮ್ ತೊಗೊಂಡು ಪ್ರಿಪ್ರೇಷನ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ ಡೂ ಇಟ್ ಸರ್. ಸೊ ಇನ್ನು ನೀವು ತಯಾರಿ ಆದಂಥ ಅಂದರೆ IAS ಬಾಬಾ ಆಗಲಿ ಇಲ್ಲಿನ ನಿಮಗೆ ಸಪೋರ್ಟ್ ಹೇಗಿತ್ತು? ಸರ್ IAS ಬಾಬಾ ಸಪೋರ್ಟು ತುಂಬ ಕ್ರೂಷಿಯಲ್ ರೋಲ್ನ ಪ್ಲೇ ಮಾಡಿದೆ. ನನ್ನ ಇಂಟರ್ವ್ಯೂ ಸ್ಟೇಜಲ್ಲಿ ಎಸ್ಪೆಷಲಿ ಮೋಹನ್ ಸರ್ ಅವರೊಂದು ಲೈನ್ ಆಫ್ ಥಾಟ್ನ ಕೊಡ್ತಾರೆ. ಸೊ ಆ ಲೈನ್ ಆಫ್ ಥಾಟು ಇಂಟರ್ವ್ಯೂನ ಬರೀ ಮಾರ್ಕ್ಸ್ಗೋಸ್ಕರ ಅಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ಗೋಸ್ಕರ ಒಂದು ಲೈನ್ ಆಫ್ ಥಾಟ್ನ ಇಟ್ಕೊಂಡು ಹೋಗು, ನಿನಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದರು. ಸೊ ಅದು ನನಗೆ ವರ್ಕ್ ಆಯಿತು ಸರ್. ಸಾಮಾನ್ಯವಾಗಿ UPSC ಪಾಸ್ ಆಗುವಂಥದ್ದು IAS IPS ಆಗಿದ್ರೆ ಒಂದು ಜೀವನದಲ್ಲಿ ಏನೋ ಒಂದು ನಾನು ಈ ಥರದ್ದು ಏನೋ ಒಂದು ಸೇವೆ ಮಾಡಬೇಕು ಸೊಸೈಟಿಗೆ ಅನ್ನುವಂಥದ್ದು ಒಂದು ಕನಸು ಇರ್ತದೆ. ಸೊ ನಿಮ್ಮ ಕನಸು ಸೊಸೈಟಿ ಏನಿದೆ? ಸರ್ ನನ್ನ ಕನಸು ಲಾ ಆ್ಯಂಡ್ ಆರ್ಡರ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಸರ್. ನಾನು ಬಿಲೀವ್ ಮಾಡೋದೇನು ಅಂದರೆ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಪೀಸ್ ತುಂಬ ಇಂಪಾರ್ಟೆಂಟು. ಅಂಥ ಸಮಯದಲ್ಲಿ ಪೊಲೀಸ್ ಸರ್ವಿಸ್ ತುಂಬ ರೋಲ್ನ ಪ್ಲೇ ಮಾಡುತ್ತೆ. ಸೊ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು ನನ್ನ ಮೇನು ಉದ್ದೇಶ ಸರ್. ಥ್ಯಾಂಕ್ ಯು. ಸೊ ಇದು ಆಯ್ಕೆ ಆಗಿರುವಂಥ ಶಶಾಂತ್ ಹೇಳುವಂಥದ್ದು ಅಂದರೆ ಸಾಕಷ್ಟು ಶ್ರಮಪಟ್ಟು ಓದಿದ್ದಕ್ಕಾಗಿ ಇವತ್ತು ನನಗೆ ಅಂದರೆ 459ನೇ ರ್ಯಾಂಕ್ ಬಂದಿದೆ. ಸೊ ನನಗೆ ಕೋಚಿಂಗ್ ಕೊಟ್ಟಂಥ ಈ ಸಂಸ್ಥೆ ಆಗಲಿ ಅಥವಾ ಫ್ಯಾಮಿಲಿಯವರು ತುಂಬ ಖುಷಿಯಾಗಿದೆ ಅಂತ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಕ್ಯಾಮರಾಮನ್ ವಿನೋದ್ ಜೊತೆ ರಮೇಶ್, ಏಷ್ಯನ್ ನೆಟ್ 7 ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.